ನಮಸ್ಕಾರ. ಲೋಕಸಭಾ ಚುನಾವಣೆಯ ವಿಶೇಷ ವಾರ್ತೆಗಳಿಗೆ ಸ್ವಾಗತ. ದೇಶದ 13 ರಾಜ್ಯಗಳ 88 ಲೋಕಸಭಾ ಕ್ಷೇತ್ರಗಳಿಗೆ ಎರಡನೇ ಹಂತದಲ್ಲಿ ಬಿಗಿ ಭದ್ರತೆಯಲ್ಲಿ ಮತದಾನ ನಡೆಯುತ್ತಿದೆ. ಬೆಳಗ್ಗೆ 7 ಗಂಟೆಯಿಂದಲೇ ಬಿರುಸಿನ ಮತದಾನ ಆರಂಭಗೊಂಡಿದ್ದು, ಸಂಜೆ 6 ಗಂಟೆಯವರೆಗೆ ಮತದಾನಕ್ಕೆ ಚುನಾವಣಾ ಆಯೋಗ ಅವಕಾಶ ಮಾಡಿಕೊಟ್ಟಿದೆ. ಎರಡನೇ ಹಂತದ ಲೋಕಸಭಾ ಚುನಾವಣೆಯ ಮತದಾನದಲ್ಲಿ ಕೇರಳದ 20 ಲೋಕಸಭಾ ಕ್ಷೇತ್ರಗಳು, ಕರ್ನಾಟಕದ 14 ಕ್ಷೇತ್ರಗಳು, ರಾಜಸ್ಥಾನದ 13, ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದ ತಲಾ 8 ಕ್ಷೇತ್ರಗಳು, ಮಧ್ಯಪ್ರದೇಶದ 7, ಅಸ್ಸಾಂ ಮತ್ತು ಬಿಹಾರ ತಲಾ 5, ಪಶ್ಚಿಮ ಬಂಗಾಳ ಮತ್ತು ಛತ್ತೀಸ್ಗಢ 3, ಜಮ್ಮು ಕಾಶ್ಮೀರ, ಮಣಿಪುರ ಮತ್ತು ತ್ರಿಪುರಾದ 1 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಪ್ರಗತಿಯಲ್ಲಿದೆ. ಉತ್ತರ ಪ್ರದೇಶದ ಬೇತುಲ್ ಲೋಕಸಭಾ ಕ್ಷೇತ್ರದ ಬಿಎಸ್ಪಿ ಅಭ್ಯರ್ಥಿ ನಿಧನದ ಹಿನ್ನೆಲೆಯಲ್ಲಿ ಇಂದು ನಡೆಯಬೇಕಾಗಿದ್ದ ಮತದಾನವನ್ನು 3ನೇ ಹಂತದ ಮತದಾನ ನಡೆಯಲಿರುವ ಮೇ 7ಕ್ಕೆ ಮುಂದೂಡಲಾಗಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು ಹಾಸನ ಜಿಲ್ಲೆಯ ಪಡುವಲಹಿಪ್ಪೆ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದರು. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಅಧ್ಯಕ್ಷ ಎಸ್. ಸೋಮನಾಥ್ ತಿರುವನಂತಪುರದಲ್ಲಿ ತಮ್ಮ ಹಕ್ಕು ಚಲಾಯಿಸಿದರು. ಬಳಿಕ ಅವರು ಪ್ರತಿ ಮತವೂ ಅತಿ ಅಮೂಲ್ಯವಾಗಿದ್ದು ಎಲ್ಲರೂ ತಪ್ಪದೆ ಮತ ಚಲಾಯಿಸಬೇಕು ಎಂದರು. So I am very happy to come over here in the morning and then cast my vote. There was a little bit of queue, but then it was okay to stand in the midst of the very severe heat. But still, waging all of that, people are here assembled to cast their vote. It shows their commitment, and this is also a request for everybody to come out and then vote. Those who have not yet done. ಖ್ಯಾತ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಅವರು ತಮ್ಮ ಕುಟುಂಬದೊಂದಿಗೆ ಪದ್ಮನಾಭನಗರದ ಕೆಂಪೇಗೌಡ ಮೆಡಿಕಲ್ ಕಾಲೇಜಿನ ಮತಗಟ್ಟೆಯಲ್ಲಿ ಮತ ಚಲಾಯಿಸಿ ಯುವ ಜನತೆಗೆ ಮತ ಚಲಾಯಿಸುವಂತೆ ಕರೆ ನೀಡಿದರು. ರಾಜ್ಯದ ಮೊದಲ ಹಂತದ ಮತಹಬ್ಬ ಆರಂಭವಾಗಿದ್ದು 14 ಲೋಕಸಭಾ ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ಮತದಾರರು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸುತ್ತಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನ ಆರಂಭವಾಗಿದ್ದು ಸಂಜೆ 6 ಗಂಟೆಯವರೆಗೆ ನಡೆಯಲಿದೆ. ರಾಜ್ಯದ 30,602 ಮತಗಟ್ಟೆಗಳಲ್ಲಿ ನಡೆಯುವ ಮತದಾನದ ವೇಳೆ ಅಭ್ಯರ್ಥಿಗಳ ಭವಿಷ್ಯವನ್ನು ಮತದಾರರು ನಿರ್ಣಯಿಸಲಿದ್ದಾರೆ. 14 ಲೋಕಸಭಾ ಕ್ಷೇತ್ರಗಳಲ್ಲಿ 247 ಅಭ್ಯರ್ಥಿಗಳ ನಡುವೆ ಹಣಾಹಣಿ ನಡೆಯಲಿದ್ದು 226 ಪುರುಷರು, 21 ಮಹಿಳೆಯರು ಅಖಾಡದಲ್ಲಿದ್ದಾರೆ. ಉಡುಪಿ, ಚಿಕ್ಕಮಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ಕೇಂದ್ರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಕ್ಷೇತ್ರಗಳಲ್ಲಿ ಮತದಾನ ಪ್ರಗತಿಯಲ್ಲಿದೆ. ಚುನಾವಣಾ ಕಾರ್ಯದಲ್ಲಿ 1.4 ಲಕ್ಷ ಸಿಬ್ಬಂದಿ ತೊಡಗಿದ್ದು, ಇದರೊಂದಿಗೆ 5,000 ಸೂಕ್ಷ್ಮ ವೀಕ್ಷಕರು, 50,000 ಪೊಲೀಸ್ ಸಿಬ್ಬಂದಿ, 65,000 ಕೇಂದ್ರ ಮತ್ತು ರಾಜ್ಯ ಸಶಸ್ತ್ರ ಮೀಸಲು ಪಡೆಯನ್ನು ನಿಯೋಜಿಸಲಾಗಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಿಜಯನಗರದ ಕರ್ನಾಟಕ ಪಬ್ಲಿಕ್ ಶಾಲೆಯ ಮತಗಟ್ಟೆಯಲ್ಲಿ ಹಿರಿಯ ನಾಗರಿಕರು ಸೇರಿದಂತೆ ಮತದಾರರು ಉತ್ಸಾಹದಿಂದ ತಮ್ಮ ಸಾಂವಿಧಾನಿಕ ಹಕ್ಕು ಚಲಾಯಿಸಿದರು. ಈ ವೇಳೆ 84 ವರ್ಷದ ಲಕ್ಷ್ಮೀಬಾಯಿ ಮತ ಚಲಾವಣೆ ಮಾಡಿರುವುದು ಖುಷಿ ಕೊಟ್ಟಿದೆ, ಇತರರು ಕೂಡ ಮತ ಚಲಾವಣೆ ಮಾಡಿ ಎಂದು ಮನವಿ ಮಾಡಿದರು. 84 ಹೆಂಗ ಅನಿಸ್ತು? ವೋಟ್ ಮಾಡಿ ಖುಷಿ ಆಯ್ತಾ? ಖುಷಿ ಆಯ್ತ್ರಿ. ನಿಮ್ಮ ಹೆಸರು?
ಕುಂದಾಪುರದ ಹುಂಚಾರು ಬೆಟ್ಟದಲ್ಲಿ ಮದುವೆಗೆ ಸಜ್ಜಾಗಿದ್ದ ಇಬ್ಬರು ವಧುಗಳು ಮತದಾನಕ್ಕೆ ಆದ್ಯತೆ ನೀಡಿ ತಮ್ಮ ಸಂಭ್ರಮದ ನಡುವೆ ಮತಗಟ್ಟೆಗೆ ಬಂದು ತಮ್ಮ ಮತವನ್ನು ಚಲಾಯಿಸಿ ಎಲ್ಲರಿಗೂ ಮತದ ಮಹತ್ವವನ್ನು ಸಾರಿದರು. ಮೊಟ್ಟ ಮೊದಲನೆಯ ಬಾರಿ ತನ್ನ ಮತವನ್ನು ಚಲಾಯಿಸಿದಂತಹ ಮೈಸೂರಿನ ಯುವ ಮತದಾರನು ತನ್ನ ಸಂತಸ ಹಂಚಿಕೊಂಡನು. ಈ ಒಂದು ಮತದಾನ ಮಾಡಕ್ಕೆ ನಾನು ತುಂಬಾ ಕಾತರವಾಗಿದೆ. ಮಾದರಿ ಮತದಾನಗಳನ್ನ ಶಾಲಾ ಕಾಲೇಜಿನಲ್ಲಿ ಮಾಡಿದ್ದೀನಿ. ಇದೊಂದು ಪ್ರಾಕ್ಟಿಕಲ್ ಆಗಿ ಈ ಸತಿ ಫಸ್ಟ್ ವೋಟ್ ಹಾಕಿರೋದು. ಅದು ಲೋಕಸಭಾ ಚುನಾವಣೆಯಲ್ಲಿ ನನ್ನ ಜೀವನದ ಮೊದಲನೇ ಮತ ಆಗಿರೋದ್ರಿಂದ ನನಗೆ ಬಹಳ ಸಂತೋಷವಾಗಿದೆ. ಈ ಮತವನ್ನ ನಾನು ಜೀವನ ಪೂರ್ತಿ ಮರೆಯಲ್ಲ. ಹಾಗೆ ಈ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ನಿಂತಿರುವ ಅಭ್ಯರ್ಥಿಗಳನ್ನ ನಾನು ಒಂದು ಬ್ಯಾಲೆಟ್ ಪೇಪರ್ ಅಲ್ಲಿ ನೋಡಿದಾಗ ನನಗೊಂದು ಸಂತೋಷಕರ ಒಂದು. ಮೈಸೂರು ಕೊಡಗು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣಾ ರಾಯಭಾರಿ ಹಾಗೂ ಹಿರಿಯ ಕ್ರಿಕೆಟಿಗ ಜಾವಗಲ್ ಶ್ರೀನಾಥ್ ಜ್ಞಾನಗಂಗಾ ಪಿಯು ಕಾಲೇಜಿನ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದರು. ಈ ವೇಳೆ ಅವರು ಸಂಜೆ 6ರವರೆಗೆ ಮತದಾನ ಮಾಡಲು ಅವಕಾಶವಿದ್ದು, ಅರ್ಹ ಮತದಾರರು ತಮ್ಮ ನಿಯೋಜಿಸಲಾದ ಮತಗಟ್ಟೆಗಳಿಗೆ ಆಗಮಿಸಿ ಮತದಾನ ಮಾಡುವಂತೆ ಮನವಿ ಮಾಡಿದರು. ಮೈಸೂರು ಜಿಲ್ಲಾ ಸ್ವೀಪ್ ಸಮಿತಿ ಜೊತೆ ಸೇರಿ ಅವರು ಮತದಾನದ ಜಾಗೃತಿಗಾಗಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಯುವ ಮತದಾರರು ಸಾಕಷ್ಟು ಸಂಖ್ಯೆಯಲ್ಲಿ ಮತಗಟ್ಟೆಗಳಿಗೆ ಆಗಮಿಸಿ ಮತ ಚಲಾಯಿಸಬೇಕು ಎಂದು ಹೇಳಿದರು. ಶ್ರಮಪಟ್ಟಿದ್ದಾರೆ. ನಾನು ಅವ್ರ ಜೊತೆಗೆ ಕೈಗೂಡಿಸಿ ಸಾಕಷ್ಟು ಕ್ಯಾಂಪೇನ್ ಮಾಡಿದ್ದೀವಿ. ಅದು ಇಲ್ಲದೇ ಹೋದರೂ ನಾನು ಬಂದು ಮಾಡ್ತಾಯಿದ್ದೆ. ನಾನು ಈ ಮೈಸೂರು ಡಿಸ್ಟ್ರಿಕ್ಟ್ ನಾನು ಅಂಬಾಸಿಡರು. ಸೊ ಆದ್ದರಿಂದ ನನ್ನ ಡ್ಯೂಟಿ ಬಂದು ವೋಟ್ ಮಾಡೋದು ವೋಟ್ ಮಾಡಿದ್ದೀನಿ. ನೀವು ಬಂದು ನಿಮ್ಮ ನಾಯಕರನ್ನು ನೀವೇ ಚೂಸ್ ಮಾಡಬೇಕು. ಹೊಸ ವೋಟ್ರುಗಳು ಬಹಳ ಇದ್ದಾರೆ. ಅವರೆಲ್ಲರೂ ಈಗಿನ ಟೈಮಿಂದನೇ ಯಾರು ಸರಿ ನಮ್ಮ ದೇಶಕ್ಕೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಇದರಿಂದ ದೇಶದ ಬೆಳವಣಿಗೆಗೆ ಬಹಳ ಮುಖ್ಯ. ಆ್ಯಂಡ್ ಒಳ್ಳೆ ಲೀಡರ್ನ ಚೂಸ್ ಮಾಡ್ತೀವಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶಾಂತಿಯುತ ಮತದಾನ ನಡೆದಿದೆ. ಬೆಳಗ್ಗೆ 7 ಗಂಟೆಯಿಂದ ಆರಂಭವಾಗಿರುವ ಮತದಾನಕ್ಕಾಗಿ 2326 ಮತಗಟ್ಟೆಗಳನ್ನು ತೆರೆಯಲಾಗಿದ್ದು, ಬೆಳಗ್ಗಿನಿಂದಲೇ ಸರತಿ ಸಾಲಿನಲ್ಲಿ ನಿಂತು ಜನರು ತಮ್ಮ ಹಕ್ಕು ಚಲಾಯಿಸಿದರು. ಮೊದಲ ಬಾರಿಗೆ ಮತ ಚಲಾಯಿಸಿದ ಯುವ ಮತದಾರರು ಸೇರಿದಂತೆ ಹಿರಿಯ ನಾಗರಿಕರು ಸಾಂವಿಧಾನಿಕ ಬದ್ಧ ಮತ ಚಲಾವಣೆ ಮಾಡಿದರು. ಮತಗಟ್ಟೆ ಆವರಣದಲ್ಲಿ ಕುಡಿಯುವ ನೀರು, ಗಾಲಿ ಕುರ್ಚಿ ವ್ಯವಸ್ಥೆ, ನೆರಳಿನ ವ್ಯವಸ್ಥೆ ಸೇರಿದಂತೆ ಹಲವು ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ ಅವರು ತಾಲೂಕಿನ ಪರೇಸಂದ್ರ ಸರ್ಕಾರಿ ಶಾಲೆಯಲ್ಲಿ ಸ್ಥಾಪಿಸಲಾಗಿದ್ದ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದರು. ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಿಂತಾಮಣಿ ನಗರದ ಮಾಲಪಲ್ಲಿ ಮತಗಟ್ಟೆಯಲ್ಲಿ ಹಕ್ಕು ಚಲಾಯಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ಒಂದೇ ಕುಟುಂಬದ 30ಕ್ಕೂ ಅಧಿಕ ಮಂದಿ ಮತ ಚಲಾಯಿಸಿದ್ದು ವಿಶೇಷವಾಗಿತ್ತು. ಯುವ ಮತದಾರರಾದ ಮನುಷ ಇದೇ ಮೊದಲ ಬಾರಿಗೆ ಹಕ್ಕು ಚಲಾವಣೆ ಮಾಡಿದ್ದು ಖುಷಿ ಕೊಟ್ಟಿದೆ. ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದಂತೆ ಮತ ಚಲಾಯಿಸಿ ಎಂದು ಮನವಿ ಮಾಡಿದರು. ಮತ್ತೆ ಮುಂದೆಗೂ ಹಿಂಗೆ ಆಗ್ತೀನಿ. ಎಲ್ಲರೂ ಓಟನ್ನು ಹಾಕ್ಬೇಕು. ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗಬೇಡಿ. ನಿಮ್ಮ ಓಟನ್ನು ಮಿಸ್ಯೂಸ್ ಮಾಡಬೇಡಿ. ಓಟನ್ನು ಹಾಕಿ ಅನ್ನೋದು ನನ್ನ ಅಭಿಪ್ರಾಯ. ಕನ್ನಡ ಚಿತ್ರರಂಗದ ಹಲವು ನಟ ನಟಿಯರು ಮತದಾನ ಮಾಡಿ ಇತರರಿಗೂ ಮತದಾನ ಮಾಡುವಂತೆ ಮನವಿ ಮಾಡಿದರು. ಜೆಪಿ ನಗರದ ಆಕ್ಸ್ಫರ್ಡ್ ಶಾಲೆಯಲ್ಲಿ ಪುತ್ರಿಯ ಜೊತೆ ಆಗಮಿಸಿ ನಟ ಸುದೀಪ್ ಹಕ್ಕು ಚಲಾವಣೆ ಮಾಡಿದರು. ನಟರಾದ ಉಪೇಂದ್ರ, ಯಶ್, ನಟಿಯರಾದ ರಕ್ಷಿತಾ, ರಾಗಿಣಿ ಸೇರಿದಂತೆ ಹಲವು ಮಂದಿ ಮತ ಚಲಾಯಿಸಿದರು. ಖಂಡಿತ ಪ್ರತಿಯೊಂದು ಪ್ರಜಾಪ್ರಭುತ್ವ ದಿನಾನೂ ಕೂಡ ಹಚ್ಚ ಹಸಿರಾಗಿದೆ ನನ್ನ ಮನಸ್ಸಲ್ಲಿ. ಮೊದಲನೇ ಸತಿ ವೋಟ್ ಹಾಕಿದ್ದು ಇಲ್ಲಿವರೆಗೂ ಕೂಡ ಎಲ್ಲ ಹೋಗಿದ್ದಾರೆ ಹಿಂದೆ. ನೀವೇ ಇಬ್ಬರು ಎಲ್ಲ ಇದ್ದಾರೆ. ನೀವು ಹೋಗ್ಬಿಟ್ರೆ ನಮ್ಗೊಂದು ಸೇ ಇದೆ ಅನ್ನೋದು ಖಂಡಿತ ಅನಿಸುತ್ತೆ. ಸೊ ದಯವಿಟ್ಟು ಎಲ್ಲರೂ ಬಂದು ವೋಟ್ ಮಾಡಿ. ಇಟ್ಸ್ ಸೋ ಇಂಪಾರ್ಟೆಂಟ್ ಟು ವೋಟ್. ಅಟ್ಲೀಸ್ಟ್ ನಮಗೊಂದು ಸೇ ಕೊಡ್ತಾರೆ ಈಗ ಚುನಾವಣಾ
ರಾಯಭಾರಿಯಾಗಿ ಕಾರ್ಯನಿರ್ವಹಿಸಿದ ಚಲನಚಿತ್ರ ನಟ ಹಾಗೂ ನಿರ್ದೇಶಕ ರಮೇಶ್ ಅರವಿಂದ್ ರವರು ತಮ್ಮ ಕುಟುಂಬದೊಂದಿಗೆ ಪದ್ಮನಾಭನಗರದ ಬಿಎನ್ಎಂ ಶಾಲೆಯ ಮತಗಟ್ಟೆಯಲ್ಲಿ ಮತ ಚಲಾಯಿಸಿದರು. ತಪ್ಪದೆ ತಾವೆಲ್ಲರೂ ಸಹ ಮತಗಟ್ಟೆಗೆ ತೆರಳಿ ತಮ್ಮ ಹಕ್ಕು ಚಲಾಯಿಸಿ. ನಮ್ಮ ಮುಂದಿನ ಚುನಾವಣಾ ವಿಶೇಷ ವಾರ್ತಾ ಪ್ರಸಾರ ಸಂಜೆ 6 ಗಂಟೆಗೆ. ನಮಸ್ಕಾರ.